ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ನಡೆಯುವಂತ ICC ಚಾಂಪಿಯನ್ ಟ್ರೋಫಿಗೆ ಇಂಡಿಯಾದ ಸ್ಕ್ವಾಡ್ ಯಾವ ತರ ಅನೌನ್ಸ್ ಮಾಡ್ತಾರಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಪ್ರಕಾರ ಸ್ಕ್ವಾಡ್ ಯಾವ ರೀತಿ ಇರುತ್ತೆ ಅಂತಾನು ಹೇಳ್ತೀನಿ. ಆದ್ರೆ ಇವಾಗ ನಡೀತಿರೋ ಸಿಚುವೇಶನ್ ಪ್ರಕಾರ ನಮ್ಮ ಇಂಡಿಯಾ BGT ಮುಗಿಸಿದ ನಂತರನೇ ಸ್ಕ್ವಾಡ್ ನ ಅನೌನ್ಸ್ ಮಾಡೋದು ICC ಚಾಂಪಿಯನ್ ಟ್ರೋಫಿ. ಅದಕ್ಕೂ ಮುಂಚೆ ಯಾವುದೇ ರೀತಿ ಅನೌನ್ಸ್ ಮಾಡಲ್ಲ. ಅನೌನ್ಸ್ ಮಾಡಿದ್ರು ನೆಕ್ಸ್ಟ್ ಇಂಗ್ಲೆಂಡ್ ಮ್ಯಾಚ್ ಮೇಲಿರುವಂತ T20 ಸ್ಕ್ವಾಡ್ ನ ಅನೌನ್ಸ್ ಮಾಡ್ತಾರೆ. ಮಾಡ್ಬಿಡ್ಬೋದು, ಅವತ್ತೇ ICC ಚಾಂಪಿಯನ್ ಟ್ರೋಫಿ ಸ್ಕ್ವಾಡ್ ನ ಅನೌನ್ಸ್ ಮಾಡ್ಬೋದು. ಆದ್ರೆ ಇನ್ನ ಹೆಡ್ ಕೋಚ್ ಮತ್ತೆ ಕ್ಯಾಪ್ಟನ್ ಆಸ್ಟ್ರೇಲಿಯಾದಲ್ಲಿ ಇರೋ ಕಾರಣ ಅವ್ರನ್ನ ಆನ್ಲೈನ್ ಅಲ್ಲಿ ಏನೋ ಮೀಟಿಂಗ್ ಮಾಡಿ ಅನೌನ್ಸ್ ಮಾಡಿದ್ರು ಮಾಡ್ಬೋದು. ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ 10ನೇ ತಾರೀಕೊಳಗೆ BGT ಎಲ್ಲ ಸೀರೀಸ್ ಮುಗ್ದಿರುತ್ತೆ. ರಿಟರ್ನ್ ಆದ ನಂತರ ನೆಕ್ಸ್ಟ್ 3-4 ಡೇಸ್ ಅಲ್ಲಿ ಮೀಟಿಂಗ್ ಮಾಡಿ ICC ಚಾಂಪಿಯನ್ ಟ್ರೋಫಿಗೆ ಸ್ಕ್ವಾಡ್ ನ ಅನೌನ್ಸ್ ಮಾಡಬಹುದು. ಆದ್ರೆ ನನ್ನ ಪ್ರಕಾರ ಟೀಮ್ ಸ್ಕ್ವಾಡ್ ICC ಚಾಂಪಿಯನ್ ಟ್ರೋಫಿಗೆ ಈ ರೀತಿ ಇರುತ್ತೆ. ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ, ವೈಸ್ ಕ್ಯಾಪ್ಟನ್ ಆಗಿ ಶುಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ರಿಷಬ್ ಪಂತ್, ರವೀಂದ್ರ ಜಡೇಜಾ, ನಿತೀಶ್ ಕುಮಾರ್ ರೆಡ್ಡಿ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್ ಹಾಗೆ ಹರ್ಷದೀಪ್ ಸಿಂಗ್. ಈ ಸ್ಕ್ವಾಡ್ ಚೆನ್ನಾಗೇ ಇದೆ. ಯಾವುದೇ ರೀತಿ ಚೇಂಜಸ್ ಅಂತೂ ಮಾಡಕ್ಕೆ ಆಗಲ್ಲ. ಇದಂತೂ ಬೆಂಕಿ ಸ್ಕ್ವಾಡ್. ಈ ಸ್ಕ್ವಾಡ್ ಏನಾದ್ರು ಮಾಡಿದ್ರೆ ಬೆಂಕಿ ಆಗಿರ್ಬೋದು. ಏನಾರ ಚೇಂಜಸ್ ಮಾಡಿದ್ರು ಮಾಡ್ಬೋದು. ನನ್ನ ಪ್ರಕಾರ ಈ ಸ್ಕ್ವಾಡ್ ಅಂತೂ ಬೆಂಕಿಯಾಗೆ ಇದೆ. ನನ್ನ ಪ್ರಕಾರ ನಿತೀಶ್ ಕುಮಾರ್ ರೆಡ್ಡಿ ಇವಾಗ BGT ಆಡ್ತಿರೋ ಸೀರೀಸ್ ನ ಪ್ರಕಾರ ತಕೊಂಡ್ರೆ ಅವ್ರು ಸ್ವಲ್ಪ ಲಾಂಗ್ ಇನ್ನಿಂಗ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ 2-3 ಟೆಸ್ಟ್ ಅಲ್ಲಿ ಪಕ್ಕ ICC ಚಾಂಪಿಯನ್ ಟ್ರೋಫಿಗೆ ಅವರು ಸೆಲೆಕ್ಟ್ ಆದ್ರೂ ಆಗ್ಬಿಡ್ಬೋದು. ಅದಕ್ಕೋಸ್ಕರ ಹಾಗೆ ರಿಷಬ್ ಪಂತ್ ಅವರು 2023 ವರ್ಲ್ಡ್ ಕಪ್ಗೆ ಆಲ್ರೆಡಿ ಸೆಲೆಕ್ಟ್ ಆಗಬೇಕಾಯ್ತು. ಆದ್ರೆ ಅವ್ರಿಗೆ ಅವಾಗ ಕಾಲು ಇನ್ನ ಸರಿಯಾಗಿ ಇಂಜೂರಿಂದ ರಿಕವರಿ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಅವಾಗ ಡ್ರಾಪ್ ಮಾಡಿದ್ರು. ಅದಾದ್ಮೇಲೆ 2024 T20 ವರ್ಲ್ಡ್ ಕಪ್ಗೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು. ಈ ಚಾಂಪಿಯನ್ ಟ್ರೋಫಿಗೆ ರಿಷಬ್ ಪಂತ್ ಅಂತೂ ಪಕ್ಕ ಅವೈಲೇಬಲ್ ಇರ್ತಾರೆ. ಅವರೇ ವಿಕೆಟ್ ಅಂಡ್ ಕೀಪರ್ ಬ್ಯಾಟ್ಸ್ಮನ್. ಹಾಗೆ ನಮ್ಮ BCCI ಏನ್ ಮಾಡುತ್ತಂತ ಗೊತ್ತಿಲ್ಲ. ಹಾಗೆ ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತ ಅಜಿತ್ ಅಗರ್ಕರ್ ಅವರು ಯಾವ ತರ ಟೀಮ್ ಸೆಲೆಕ್ಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಹೋಪ್ ಇರೋದಂತೂ ಅಜಿತ್ ಅಗರ್ಕರ್ ಮೇಲೆನೆ. ಅಜಿತ್ ಅಗರ್ಕರ್ ಏನಾದ್ರೂ ಅಕಸ್ಮಾತ್ ಆಗಿ ನೆಕ್ಸ್ಟ್ ನಡೆಯುವಂತ ಟೆಸ್ಟ್ ಸೀರೀಸ್ 5th ಟೆಸ್ಟ್ ಸೀರೀಸ್ ಬಂದ್ಬಿಡ್ಬೋದು. ಯಾಕಂದ್ರೆ ನೆಕ್ಸ್ಟ್ ICC ಚಾಂಪಿಯನ್ ಟ್ರೋಫಿಗೆ ಸೆಲೆಕ್ಟ್ ಮಾಡ್ಬೇಕು. ಹಾಗೆ ವಿಜಯ ಹಜಾರೆನೂ ನಡೀತಾ ಇದೆ. ಅಲ್ಲಿಂದನೂ ಎಲ್ಲಾನು ನೋಡಿ ಆಮೇಲೆ ಫೈನಲೈಸ್ ಮಾಡಿ ಸ್ಕ್ವಾಡ್ ಅನೌನ್ಸ್ ಮಾಡ್ತಾರೆ. ಆದ್ರೆ ಪಕ್ಕ ಇವ್ರು ಅನೌನ್ಸ್ ಮಾಡೋದು BCCI ನಮ್ಗೆ ಜನವರಿ ಮಿಡ್ ಒಳಗೆ ಅನೌನ್ಸ್ ಮಾಡಿದ್ರು ಮಾಡ್ಬೋದು. ಇದು ನನ್ನ ಪ್ರಕಾರ. ಅಂದ್ರೆ T20 ಮ್ಯಾಚ್ ಇರೋದು ಜನವರಿಲೇ. ಆದ್ರೆ ಮುಂಚೆನೆ T20 ಸ್ಕ್ವಾಡ್ ಅನೌನ್ಸ್ ಮಾಡಿ ಅದಾದ್ಮೇಲೆ ರೋಹಿತ್ ಶರ್ಮಾ ಬಂದ ನಂತರ ಅವ್ರ ಜೊತೆ ಒಂದ್ ಸ್ವಲ್ಪ ಚರ್ಚೆ ಮಾಡಿ ಹೆಡ್ ಕೋಚ್ ಜೊತೆನೂ ಆಮೇಲೆ ಸ್ಕ್ವಾಡ್ ನ ಅನೌನ್ಸ್ ಮಾಡ್ತಾರೆ. ಆದ್ರೆ ನನ್ನ ಪ್ರಕಾರ ಈ ಸ್ಕ್ವಾಡ್ ಚೆನ್ನಾಗೇ ಇದೆ. ಯಾವುದೇ ರೀತಿ ಚೇಂಜಸ್ ಅಂತೂ ಮಾಡಕ್ಕಂತೂ ಮಾಡಿದ್ರೆ 1-2 ಮಾಡ್ಬೋದು ಅಷ್ಟೇ ಹೊರ್ತು ಇನ್ಯಾವುದೇ ರೀತಿ ಚೇಂಜಸ್ ಅಂತೂ ಮಾಡಕ್ಕಾಗಲ್ಲ. ಇದು ಬೆಂಕಿ ಬೌಲಿಂಗು ಐತೆ, ಬೆಂಕಿ ಬ್ಯಾಟಿಂಗು ಐತೆ. ಏನಾದ್ರು ಒಂದು ಚೇಂಜಸ್ ಮಾಡಿದ್ರೆ ನಿತೀಶ್ ಕುಮಾರ್ ರೆಡ್ಡಿ, ಅಕ್ಷರ್ ಪಟೇಲ್ ಹಾಗೆ ಕುಲ್ದೀಪ್ ಯಾದವ್ ಈ 3 ಪ್ಲೇಸ್ ಅಲ್ಲಿ ಏನಾದ್ರು ಚೇಂಜ್ ಮಾಡಿದ್ರೆ ಮಾಡ್ಬೋದು ಹೊರ್ತು ಇನ್ಯಾವುದೇ ರೀತಿ ಚೇಂಜಸ್ ಅಂತೂ ಮಾಡಲ್ಲ. ಆದ್ರೆ ಕುಲ್ದೀಪ್ ಯಾದವ್ನ ಏನಕ್ಕೆ ಸ್ವಲ್ಪ ಡೌಟ್. ಅವ್ರನ್ನ ODI ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಮಾಡಿದ್ರು. ಆದ್ರೆ ಇದಕ್ಕೆ ಸೆಲೆಕ್ಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅಲ್ಲೇ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಮೇನ್ ಇದಕ್ಕೆ ಇದನ್ನು ಸಹ ಸೆಲೆಕ್ಟ್ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಮೇನ್ ಅಂದ್ರೆ ಅಕ್ಷರ್ ಪಟೇಲ್ ಅಂಡ್ ನಿತೀಶ್ ಕುಮಾರ್ ರೆಡ್ಡಿ ಇವ್ರಿಬ್ರ ಮೇಲೆ ಇನ್ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ವೇಟ್ ಮಾಡಿ ನೋಡೋಣ BCCI ಯಾವ ತರ ಸ್ಕ್ವಾಡ್ ನ ಅನೌನ್ಸ್ ಮಾಡ್ತಾರೆ ಅಂತ. ವೆರಿ ಎಕ್ಸೈಟಿವ್ ಆಗಿದೀವಿ. ಮ್ಯಾಚ್ ಸ್ಟಾರ್ಟ್ ಆಗೋದು ಇದೇ ಫೆಬ್ರವರಿ 19ರಿಂದ ಸ್ಟಾರ್ಟ್ ಆಗುತ್ತೆ. ICC ಚಾಂಪಿಯನ್ ಟ್ರೋಫಿ ಫೈನಲ್ ಮಾರ್ಚ್ 9ನೇ ತಾರೀಕು. ಇಂಡಿಯಾ ಸ್ಕ್ವಾಡ್ ನಂತೂ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿಲ್ಲ ಅಂದ್ರೆ ನಾನು ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಹಾಗೆ ಐ ಕಾರ್ಡ್ ಅಲ್ಲೂ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇದೇ ತರದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.